ಗಾಲ್ಫ್ ಆಟದಲ್ಲಿ ಒಂದು ಸಣ್ಣ ತಪ್ಪು ಕೂಡ ಆಟಗಾರನಿಗೆ ಪೆನಾಲ್ಟಿ ತರಬಹುದು. ನೋಡಿ, ಒಬ್ಬ ಕ್ಯಾಡಿಯಾಗಿ ಬಾಲ್ ಕದಲಿದಾಗ ಏನ್ ಮಾಡ್ಬೇಕು ಅಂತ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ನಿಯಮ 9 ಅನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಆಟಗಾರನಿಗೆ ಆಗಬಹುದಾದ ಪೆನಾಲ್ಟಿಯನ್ನು ತಪ್ಪಿಸಬಹುದು. ಸರಿ, ಹಾಗಾದ್ರೆ ಗಾಲ್ಫ್ನ ಅತ್ಯಂತ ಮೂಲಭೂತ ಅಂದ್ರೆ ಕೋರ್ ರೂಲ್ ಏನಿದೆ ಅದರಿಂದಾನೇ ಶುರು ಮಾಡೋಣ. ಪ್ಲೇ ದ ಬಾಲ್ ಆಸ್ ಇಟ್ ಲೈಸ್ ಅಂದ್ರೆ ಬಾಲ್ ಎಲ್ಲಿದೆಯೋ ಅಲ್ಲಿಂದಲೇ ಆಡಿ. ಕೇಳೋಕೆ ಸರಳ ಅನಿಸ್ಬೋದು ಅಲ್ವಾ? ಆದರೆ ಇದರ ನಿಜವಾದ ಅರ್ಥ ಬಾಲ್ ಒಮ್ಮೆ ರೆಸ್ಟ್ ಆದ್ಮೇಲೆ ಅಂದ್ರೆ ನಿಂತ ಮೇಲೆ ಮುಂದಿನ ಶಾಟ್ಗೆ ಅದನ್ನ ಅದೇ ಜಾಗದಿಂದ ಆಡಬೇಕು. ಸರಿ, ಈಗ ಮುಂದಿನ ಪ್ರಶ್ನೆಗೆ ಬರೋಣ. ಬಾಲ್ ಕದಲಿದೆಯಾ ಇಲ್ವಾ? ಒಂದು ಬಾಲ್ ನಿಜವಾಗಿಯೂ ತನ್ನ ಜಾಗದಿಂದ ಮೂವ್ ಆಗಿದೆಯಾ ಅಂತ ನಿರ್ಧರಿಸೋದ್ರಲ್ಲಿ ಒಬ್ಬ ಕ್ಯಾಡಿಯ ಪಾತ್ರ, ಅವರ ಕಣ್ಣುಗಳು ಬಹಳನೇ ಮುಖ್ಯವಾಗುತ್ತೆ. ಯಾವುದೇ ನಿರ್ಧಾರ ತಗೊಳ್ಳೋ ಮುಂಚೆ ಒಂದಂಟು ಸ್ಪಷ್ಟವಾಗಿರಬೇಕು. ಬಾಲ್ ನಿಜವಾಗಿಯೂ ಅಕ್ಷರಶಃ ಕದಲಿದೆಯಾ? ರೂಲ್ಸ್ ಪ್ರಕಾರ ಇದಕ್ಕೊಂದು ಸ್ಟ್ಯಾಂಡರ್ಡ್ ಇದೆ. ಅದನ್ನ ನೋನ್ ಆರ್ ವರ್ಚುವಲಿ ಸರ್ಟನ್ ಅಂತ ಕರೀತಾರೆ. ಅಂದ್ರೆ ತಿಳಿದಿರುವ ಅಥವಾ ವಾಸ್ತವಿಕವಾಗಿ ಖಚಿತವಾಗಿರುವ ಸ್ಥಿತಿ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು ನೋಡಿ. ಬಾಲ್ ಮೂವ್ ಆಗಿದೆ ಅಂತ ಹೇಳೋಕೆ ಕನಿಷ್ಠ 95% ಅಥವಾ ಅದಕ್ಕಿಂತ ಹೆಚ್ಚು ಗ್ಯಾರಂಟಿ ಇರಬೇಕು. ಸ್ವಲ್ಪನಾದ್ರೂ ಡೌಟ್ ಇದ್ರೆ ರೂಲ್ ಪ್ರಕಾರ ಬಾಲ್ ಕದಲಿಲ್ಲ ಅಂತಾನೆ ಲೆಕ್ಕ. ಸರಿ, ಈಗ ಒಬ್ಬ ಆಟಗಾರ ಅಥವಾ ಕ್ಯಾಡಿ ಅಲ್ಲದೆ ಗಾಳಿ, ನೀರು ಈ ಥರದ ನೈಸರ್ಗಿಕ ಶಕ್ತಿಗಳಿಂದ ಬಾಲ್ ಕದಲಿದ್ರೆ ಏನಾಗುತ್ತೆ? ಆವಾಗ ನಿಯಮ ಏನ್ ಹೇಳುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ನಿಯಮ ಬಹಳ ಸ್ಪಷ್ಟವಾಗಿದೆ. ಒಂದು ವೇಳೆ ಗಾಳಿ ಅಥವಾ ನೀರಿನಿಂದ ಬಾಲ್ ಮೂವ್ ಆದ್ರೆ ಯಾವುದೇ ಪೆನಾಲ್ಟಿ ಇರೋದಿಲ್ಲ. ಹೊಸ ಜಾಗದಿಂದ ಆಟ ಮುಂದುವರ್ಸ್ಬೋದು. ಆದ್ರೆ ಆಟಗಾರ ಅಥವಾ ಕ್ಯಾಡಿಯಿಂದ ಬಾಲ್ ಕದಲಿಂದ್ರೆ ಆಗ ಪೆನಾಲ್ಟಿ ಬೀಳುತ್ತೆ ಮತ್ತು ಬಾಲನ್ನ ಅದರ ಹಳೇ ಜಾಗದಲ್ಲೇ ಮತ್ತೆ ಇಡಬೇಕಾಗತ್ತೆ. ಈಗ ನಾವು ಪುಟ್ಟಿಂಗ್ ಗ್ರೀನ್ ಬಗ್ಗೆ ಮಾತಾಡೋಣ. ಏಕೆಂದ್ರೆ ಇಲ್ಲಿ ಒಂದು ವಿಶೇಷ ನಿಯಮ ಇದೆ. ಇದು ಬಹಳ ಮುಖ್ಯವಾದ ನಿಯಮ. ಪ್ರತಿಯೊಬ್ಬ ಕ್ಯಾಡಿಯೂ ಇದನ್ನ ತಿಳಿದುಕೊಳ್ಳಲೇಬೇಕು. ಓಕೆ, ಇದನ್ನ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಆಟಗಾರನ ಬಾಲ್ ಪುಟ್ಟಿಂಗ್ ಗ್ರೀನ್ ಮೇಲಿದೆ ಅಂತ ಅಂದ್ಕೊಳ್ಳೋಣ. ಮೊದಲಿಗೆ ಅದನ್ನ ಮಾರ್ಕ್ ಮಾಡಿ, ಲಿಫ್ಟ್ ಮಾಡಿ, ಕ್ಲೀನ್ ಮಾಡಲಾಗುತ್ತೆ. ಆಮೇಲೆ ಅದನ್ನ ವಾಪಸ್ ಅದರ ಮೂಲ ಜಾಗದಲ್ಲೇ ಇಡ್ಲಾಗುತ್ತೆ. ಸರಿ, ಈಗ ಅತೀ ಮುಖ್ಯವಾದ ಭಾಗ. ಹೀಗೆ ಬಾಲನ್ನು ವಾಪಸ್ ಇಟ್ಟ ಮೇಲೆ ಅದು ಯಾವುದೇ ಕಾರಣಕ್ಕೆ ಕದಲಿದ್ರೂ ಸರಿ, ಅದು ಗಾಳಿಯಿಂದ ಆಗಿರ್ಬೋದು, ಇಳಿಜಾರಿನಿಂದ ಆಗಿರ್ಬೋದು ಅಥವಾ ಬೇರೆ ಯಾವುದ್ರಿಂದಲೇ ಆಗಿರ್ಬೋದು, ಬಾಲನ್ನು ಮತ್ತೆ ಅದರ ಹಳೆ ಒರಿಜಿನಲ್ ಜಾಗದಲ್ಲೇ ಇಡಬೇಕು. ಇದು ಪುಟ್ಟಿಂಗ್ ಗ್ರೀನ್ಗೆ ಮಾತ್ರ ಇರುವ ಸ್ಪೆಷಲ್ ರೂಲ್, ಒಂದು ಎಕ್ಸೆಪ್ಷನ್. ಪುಟ್ಟಿಂಗ್ ಗ್ರೀನ್ ಮೇಲೆ ಒಂದು ಕಾಮನ್ ಮಿಸ್ಟೇಕ್ ನಡೆಯುತ್ತೆ. ಇದು ಆಟಗಾರನಿಗೆ ದೊಡ್ಡ ಪೆನಾಲ್ಟಿ ತರಬಹುದು. ಈ ತಪ್ಪನ್ನು ಖಂಡಿತವಾಗಿಯೂ ಅವಾಯ್ಡ್ ಮಾಡಬೇಕು. ಕೆಲವೊಮ್ಮೆ ಆಟಗಾರರು ಬಾಲ್ ರೀಪ್ಲೇಸ್ ಮಾಡ್ಮೇಲೆ ಗಾಳಿಗೆ ಮೂವ್ ಆಯ್ತು, ಪರವಾಗಿಲ್ಲ, ಹೊಸ ಜಾಗದಿಂದಲೇ ಆಡೋಣ ಅಂತ ಹೇಳ್ಬೋದು. ಯಾಕಂದ್ರೆ ಸಾಮಾನ್ಯ ನಿಯಮದ ಪ್ರಕಾರ ಇದು ಸರಿ ಅಂತ ಅವ್ರಿಗೆ ಅನ್ಸ್ಬೋದು. ಆದ್ರೆ ನೆನಪಿಡಿ, ಅದು ತಪ್ಪು. ಯಾಕಂದ್ರೆ ಇಲ್ಲಿ ಪುಟ್ಟಿಂಗ್ ಗ್ರೀನ್ನ ಆ ಸ್ಪೆಷಲ್ ಎಕ್ಸೆಪ್ಷನ್ ರೂಲ್ ಅಪ್ಲೈ ಆಗತ್ತೆ. ಇದನ್ನ ಮರಿಬೇಡಿ. ಪುಟ್ಟಿಂಗ್ ಗ್ರೀನ್ ಮೇಲೆ ಒಮ್ಮೆ ಬಾಲನ್ನು ಲಿಫ್ಟ್ ಮಾಡಿ ವಾಪಸ್ ಇಟ್ಟ ಮೇಲೆ ಅದು ಕದಲಿದ್ರೆ ಅದನ್ನ ಖಂಡಿತವಾಗಿಯೂ ಹಳೆ ಜಾಗಕ್ಕೆ ವಾಪಸ್ ಇಡಬೇಕು. ಅದು ಗಾಳಿ ಅಥವಾ ನೀರಿನಿಂದ ಕದಲಿದ್ರೂ ಸರಿ, ನಿಯಮ ಬದಲಾಗಲ್ಲ. ಈ ಒಂದು ಸಂಘ ವಿಷಯ ಮರ್ತ್ರೆ ಆಟಗಾರ ತಪ್ಪು ಜಾಗದಿಂದ ಆಡಿದ ಹಾಗಾಗಿ ಪೆನಾಲ್ಟಿ ಎದುರಿಸಬೇಕಾಗುತ್ತೆ. ಕ್ಯಾಡಿ ಜ್ಞಾಪನೆ. ಒಬ್ಬ ವೃತ್ತಿಪರ ಕ್ಯಾಡಿಯಾಗಲು ಆಟದ ಸ್ವರೂಪ, ಅದರ ಅರ್ಥ ಮತ್ತು ತಾಂತ್ರಿಕತೆಗಳನ್ನು ತಿಳಿದುಕೊಂಡಿರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.